ಬೇಕಿತ್ತಲ್ವಾ ಅವಾಗೆ ಕಂಟೆಂಟ್ ತಗೋಣ. ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೊಸಬ್ರು ವೀಡಿಯೋಸ್ನ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ, ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಈಗ ಬೇಗ ಶುರು ಮಾಡೋಣ. ಸೊ ಇದು ಶನಿವಾರದ ವ್ಲಾಗ್. ಹಾಗೆ ವ್ಲಾಗ್ನ ನಾನು ಇವತ್ತು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಮಿನಿ ವ್ಲಾಗ್ಸ್ಗಳಲ್ಲಿ ನಿಮಗೆಲ್ಲ ಹೇಳ್ದಂಗೆ 3 ದಿನದಿಂದ ಒಂದು ಇವೆಂಟ್ ನಡೀತಾ ಇದೆ. ಆ್ಯಂಡ್ ಇವೆಂಟ್ ನಡೀತಾ ಇದ್ದಿದ್ದು ವೈಟ್ ಫೀಲ್ಡಲ್ಲಿ. ಸೊ ಪ್ರತಿದಿನ ನಮ್ಮ ಮನೆಯಿಂದ ವೈಟ್ ಫೀಲ್ಡ್ಗೆ ಟ್ರಾವೆಲ್ ಮಾಡಬೇಕಿತ್ತು. ಹಾಗೆ ಇದು ಶನಿವಾರ. ಸಾಮಾನ್ಯವಾಗಿ ಸ್ಯಾಟರ್ಡೇಸ್ ನನಗೆ ಆಫ್ ಇರುತ್ತೆ, ಆದರೆ ಇವತ್ತು ಈವೆಂಟ್ ಇದ್ದಿದ್ದರಿಂದ ಫಸ್ಟ್ ನಾನು ಈವೆಂಟ್ ಅಟೆಂಡ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಆನ್ ದ ವೇ ಬರ್ತಾ ನನ್ನ ಫೇವ್ರೆಟ್ ಥಾಮ್ಸ್ ಬೇಕ್ರಿ ಕೂಡ ಸಿಕ್ತು. ಎಷ್ಟು ಜನಕ್ಕೆ ಥಾಮ್ಸ್ ಬೇಕ್ರಿ ಗೊತ್ತು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ಕ್ವಿಕ್ಕಾಗಿ ನಮಗೆ ಬ್ರೇಕ್ಫಾಸ್ಟ್ ಇದ್ರ ಜೊತೆಗೆ ಮನೆಗೆ ಏನೇನು ಬೇಕಿತ್ತೋ ಎಲ್ಲ ಸ್ವಲ್ಪ ತೊಗೊಂಡೆ. ನಾನು ಚಿಕ್ಕವಳಾಗಿದ್ದಾಗಲೂ ಕೂಡ ಇಲ್ಲಿಂದನೇ ನಮ್ಮ ಡ್ಯಾಡಿ ಬೇಕ್ರಿ ಐಟಮ್ಸ್ ಎಲ್ಲ ತರೋರು. ಆ್ಯಂಡ್ ನಮ್ಮ ಡ್ಯಾಡಿ ಇದೇ ಏರಿಯಾದಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಇದೇ ರೀಸನಿಂದ ಅವಾಗ ಇಲ್ಲಿಂದ ಸ್ನ್ಯಾಕ್ಸ್ ತರ್ತಾನೆ ಇದ್ರು. ಆ್ಯಂಡ್ ನನಗೆ ಇಲ್ಲಿ ಈಗಲೂ ಕೂಡ ಇವರ ಪಪ್ಸ್ ಆಗಿರ್ಬೋದು ಅಥವಾ ಸ್ಯಾಂಡ್ವಿಚ್ ರೋಲ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅನ್ಫಾರ್ಚುನೇಟ್ಲಿ ನನಗೆ ಇವತ್ತು ಎಗ್ ಪಫ್ ಸಿಗಲಿಲ್ಲ. ಸೊ ವೆಜ್ ಪಫ್ನ ತೊಗೊಂಡು ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾರಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ನನಗೆ ಇಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಎಗ್ ಪಫ್ಸೇ, ಆದರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಎಗ್ ಪಫ್ಸ್ ಸಿಗಲಿಲ್ಲ. ಹಾಗಾಗಿ ವೆಜ್ ಪಫ್ಸ್ನೇ ತೊಗೊಂಡ್ವಿ. ಆ್ಯಂಡ್ ವೆಜ್ ಪಫ್ಸ್ ಕೂಡ ಚೆನ್ನಾಗೇ ಇತ್ತು. ಇದ್ರ ಜೊತೆಗೆ ಇದು ಚಿಕನ್ ಮೈನೀಸ್ ರೋಲ್. ಇದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಮೈ ಹಸ್ಬೆಂಡ್ ಲೈಕ್ಸ್ ಇಟ್. ಸೊ ಅವ್ರು ಇದನ್ನು ತಿಂದರು. ಆ್ಯಂಡ್ ನಾನು ಕೂಡ ಇನ್ನೊಂದು ಸ್ಯಾಂಡ್ವಿಚ್ ರೋಲ್ನ ಕೂಡ ತೊಗೊಂಡಿದ್ದೆ. ಐ ಥಿಂಕ್ ಅದು ಚಿಕನ್ ಹಾಟ್ ಡಾಗ್ ಅನಿಸುತ್ತೆ. ಸೊ ದಿಸ್ ವಾಸ್ ಆಲ್ಸೋ ಓಕೆ. ಐ ಥಿಂಕ್ ನನಗೆ ಇದು ಎಲ್ಲದಕ್ಕಿಂತ ಇವರ ಎಗ್ ಪಫೇ ತುಂಬ ಇಷ್ಟ ಆಗುತ್ತೆ. ಸೊ ಕಾರಲ್ಲಿ ಹೋಗ್ತಾ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಆ್ಯಂಡ್ ಇದಾದಮೇಲೆ ನಾನು ಬಂದಿರೋದು ವೈಟ್ ಫೀಲ್ಡಲ್ಲಿ ನಡೀತಿದ್ದಂಥ ಈವೆಂಟ್ಗೆ. ಈ ಇವೆಂಟ್ನ ಆರ್ಗನೈಸ್ ಮಾಡಿರೋದು ICAI ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದವರು. ಆ್ಯಂಡ್ ಇಲ್ಲಿ ಸಾಕಷ್ಟು ಕಂಪ್ನಿಗಳು ಬಂದಿದ್ರು. ಸ್ಟಾರ್ಟಪ್ಸ್ ಆಗಿರ್ಬೋದು, ಆಂಟ್ರಪ್ರಿನರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು. ಹಾಗೆ ಇಲ್ಲಿ ಪ್ಲೇಸ್ಮೆಂಟ್ಸ್ ಕೂಡ ನಡೀತಿತ್ತು. ಹಾಗಾಗಿ ತುಂಬ ಜನ ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿ ಇಂಟರ್ವ್ಯೂಸ್ಗೋಸ್ಕರ ಬಂದಿದ್ರು. ಡೇ ಆಫ್ ಈವೆಂಟ್. ಐ ಥಿಂಕ್ ಲಾಸ್ಟ್ 2 ದಿವಸ ಕೂಡ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಕೆಲಸ ಎಷ್ಟು ಜಾಸ್ತಿ ಇರುತ್ತೆ ಅಂದರೆ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ವ್ಲಾಗ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಇವತ್ತಿನ ಪೂರ್ತಿ ದಿನದ ವ್ಲಾಗ್ನ ಕೂಡ ಮಾಡ್ತೀನಿ. ಆ್ಯಂಡ್ ಇವತ್ತು ಬರೀ ಹಾಫ್ ಡೇ ಈವೆಂಟ್ ಇದೆ. ಆ್ಯಂಡ್ ನಾನು ಸ್ವಲ್ಪ ಬೇಗನೆ ಹೊರಡ್ತೀನಿ, ಯಾಕೆಂದರೆ ಸಂಜೆ ಮತ್ತೊಂದು ಈವೆಂಟ್ ಇದೆ. ಆ್ಯಂಡ್ ಇವತ್ತು ನಾನು ಸ್ಫೂರ್ತಿನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ರಮ್ಯಾನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಟ್ ಆಫ್ ಕ್ರಿಯೇಟರ್ಸ್ ಇಸ್ ವೆಲ್. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಹೋಗ್ತಾ ಬ್ಲಾಗಲ್ಲಿ ಏನಾಗುತ್ತೆ ತಿಳಿಸ್ತಾ ಹೋಗ್ಬೋದು. ಈವೆಂಟ್ ಒಳಗಡೆ ನನಗೆ ಇವತ್ತು ಏನು ಜಾಸ್ತಿ ಶೂಟ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಇದ್ದಿದ್ದೇ 2 ಅವರ್ಸ್. ಸೊ ಎಲ್ಲ ಕೆಲಸ ಮುಗಿಸಿ ಬೇಗ ಹೊರಡ್ತಾ ಇದ್ದೀನಿ. ಸೊ ಬೇಗನೆ ಹೊರಟಿದ್ದೀನಿ ಈವೆಂಟಿಂದ, ಯಾಕೆಂದರೆ ಇಲ್ಲಿಂದ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಸ್ಫೂರ್ತಿ ಮನೆಗೆ. ಸೊ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಒಂದು ಇವೆಂಟಿಗೆ ಕೂಡ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಗೋನ್ ಬಿ ಅ ಫನ್ ಫಿಲ್ಡ್ ಡೇ. ಸ್ವಲ್ಪ ಟೈರಿಂಗ್ ಕೂಡ ಆಗಿದೆ, ಯಾಕೆಂದರೆ ಬೆಂಗಳೂರಿನ ಎಲ್ಲ ಮೂಲೆಗಳಿಗೂ ಓಡಾಡ್ತಾ ಇದ್ದೀವಿ ಅಂತ ಫೀಲ್ ಬರ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಇದ್ದಾಗ ಓಡಾಡಲೇಬೇಕು. ಇಲ್ಲಿಂದ ಹೊರಟಾಗ ಮಧ್ಯಾಹ್ನ 12:30 ಆಗಿತ್ತು. ಹಾಗೆ ಸ್ಫೂರ್ತಿ ಮನೆ ಇಲ್ಲಿಂದ ಸ್ವಲ್ಪ ಹತ್ತಿರದಲ್ಲೇ ಇತ್ತು. ಹಾಗಾಗಿ ಬೇಗನೆ ರೀಚ್ ಆಗ್ತೀನಿ ಅಂದ್ಕೊಂಡೆ, ಬಟ್ ತುಂಬಾ ಟ್ರಾಫಿಕ್ ಇತ್ತು. ಐ ಥಿಂಕ್ ವೈಟ್ ಫೀಲ್ಡ್ ಇಸ್ ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದು. ಸೊ ವೈಟ್ ಫೀಲ್ಡಿಂದ ಸ್ಫೂರ್ತಿ ಮನೆ ರೀಚ್ ಆಗೋಷ್ಟರಲ್ಲಿ ನಂಗೆ ಆಲ್ಮೋಸ್ಟ್ 1 ಅವರ್ ಹತ್ತಿರ ಹಿಡಿತು. ಆ್ಯಂಡ್ ನಾವಿಬ್ಬರು ಅಲ್ಲೇ ಒಟ್ಟಿಗೆ ರೆಡಿಯಾಗಿ ಅಲ್ಲಿಂದ ನೆಕ್ಸ್ಟ್ ಒಂದು ಇವೆಂಟ್ಗೆ ಹೋಗಬೇಕಿತ್ತು. ಸೊ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಹಾಗೆ ನನಗಿವತ್ತು ಮೇಕಪ್ ಮಾಡ್ತಿರೋರ ಪೂರ್ತಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ನನ್ನ ಮೇಕಪ್ ಮಾಡ್ತಿರೋದು ನೇತ್ರಾ ಚೇತನ್ ಅವರು. ಸೊ ನನಗೆ ಯಾವ ಥರದ ಮೇಕಪ್ ಬೇಕಿತ್ತು ಅಂತ ನಾನು ಹೇಳಿದ್ನೋ ಅದೇ ಥರದ ಮೇಕಪ್ನ ಮಾಡಿಕೊಟ್ರು. ತುಂಬ ಪ್ರೊಫೆಷ್ನಲ್ ಆಗಿ ಕೂಡ ಇದ್ರು. ಹಾಗೆ ನಿಮ್ಗೇನಾದರೂ ಯಾವ್ದಾದ್ರು ಇವೆಂಟ್ಗೆ ಮೇಕಪ್ ಆರ್ಟಿಸ್ಟ್ ಬೇಕಿದ್ರೆ ಖಂಡಿತವಾಗ್ಲೂ ಅವ್ರ ಪ್ರೊಫೈಲ್ನ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಇವತ್ತಿನ ಔಟ್ಫಿಟ್ನ ಡಿಸೈನ್ ಮಾಡಿರೋದು ಇನಾಯಾ ಡಿಸೈನರ್ಸ್ ಅನ್ನೋರು. ಇನ್ಫ್ಯಾಕ್ಟ್ ನನ್ನ ಕಾಸ್ಟ್ಯೂಮ್ ಇದ್ರ ಜೊತೆಗೆ ಸ್ಫೂರ್ತಿದು ಹಾಗೆ ರಮ್ಯಂದು ನಮ್ಮ 3 ಜನದ ಕಾಸ್ಟ್ಯೂಮ್ಸ್ನ ಕೂಡ ನಾನು ವ್ಲಾಗ್ಸಲ್ಲಿ ಮುಂದಕ್ಕೆ ತೋರಿಸ್ತೀನಿ. ಆ್ಯಂಡ್ 3 ಜನದ ಕಾಸ್ಟ್ಯೂಮ್ಸ್ನ ನಾವು ಡಿಸೈನ್ ಮಾಡಿಸಿದ್ದು ಇನಾಯಾ ಡಿಸೈನರ್ಸ್ ಇಂದಾನೆ. ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕಳಿಸ್ತೀನಿ ಅಂತೀನಿ. ಹಾಂ ಸರಿ ಪಪ್ಪ ಅಂತ ಥ್ಯಾಂಕ್ ಯು ಸೊ ಮಚ್. ನಾ ಬಿಹೈಂಡ್ ದ ಸೀನ್ ಶೂಟ್ ಮಾಡ್ತಾ ಇದ್ದೀನಿ. ಒನ್ ಮೋರ್. ಯೂಟ್ಯೂಬ್ಗೆ ಔಟ್ಫಿಟ್ ವೀಡಿಯೋಸ್ ತೊಗೊಳೋದೇ ಮರ್ತೋಗಿದ್ದೀನಿ. ಸೊ ಇದ್ದಂಥ ಈ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಹೇಳ್ದಂಗೆ ನಮ್ಮಿಬ್ಬರು ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡಿರೋದು ಇನಾಯಾ ಡಿಸೈನರ್ಸ್. ಅವ್ರ ಡೀಟೇಲ್ಸ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ.
ನಾವಿಬ್ಬರು ರೆಡಿಯಾಗಿ ಹೊರಡ್ತಾ ಇರೋದು ಒಂದು ಜ್ಯುವೆಲ್ರಿ ಶಾಪ್ ಲಾಂಚ್ ಇವೆಂಟ್ಗೆ. ನವರತ್ನ ಜ್ಯುವೆಲರ್ಸ್ ಅವರು ತಮ್ಮ ಹೊಸ ಸ್ಟೋರ್ನ ಯಲಹಂಕದಲ್ಲಿ ಓಪನ್ ಮಾಡಿದ್ದಾರೆ. ಸೊ ಅದೇ ಸ್ಟೋರ್ ಲಾಂಚಿಗೆ ಅಂತ ನಾವಿಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮಿಬ್ಬರು ಮೇಕಪ್ ವಾಸ್ ಸೋ ಗುಡ್. ಇದ್ರ ಜೊತೆಗೆ ಐ ಥಿಂಕ್ ಬೋತ್ ಆಫ್ ಅಸ್ ವಾಸ್ ಸೋ ಹ್ಯಾಪಿ ವಿತ್ ದ ಕಾಸ್ಟ್ಯೂಮ್. ಸೊ ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಮರೀದೆ ಚೆಕ್ ಮಾಡಿ. ನಾವಿಲ್ಲಿ ರೀಚ್ ಆದಾಗ ಸುಮಾರು 6 ಗಂಟೆ ಹತ್ತತ್ರ ಆಗೋಗಿತ್ತು. ಆ್ಯಂಡ್ ರಮ್ಯಾ ನಮಗೋಸ್ಕರ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ರಮ್ಯನ್ ಕಾಸ್ಟ್ಯೂಮ್ನ ಕೂಡ ನಿಮಗೆಲ್ಲ ತೋರಿಸ್ತೆ. ಆ್ಯಂಡ್ ಇದನ್ನ ಕೂಡ ಈ ನಾಯಾ ಡಿಸೈನ್ಸ್ ಅವರೇ ಡಿಸೈನ್ ಮಾಡಿರೋದು. ಸೊ ಆಲ್ ಡೀಟೇಲ್ಸ್ ಆರ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಪ್ಲೀಸ್ ಚೆಕ್ ದಮ್ ಔಟ್. ಮನೆಗೂ ಪರಿಚಯ ಇರುವಂಥ ನವರತ್ನ ಜ್ಯುವೆಲರ್ಸ್ ಅವರ ಹೊಸ ಸ್ಟೋರ್ ಲಾಂಚ್ಗೆ ನಾನು ಬಂದಿದ್ದೆ. ಆ್ಯಂಡ್ ನನ್ನ ಇಲ್ಲಿಗೆ ಇನ್ವೈಟ್ ಮಾಡಿದ್ದು ವೀಕ್ಷಿತಾ. ಸೊ ವೀಕ್ಷಿತಾ ವಾಸ್ ಅ ಹೋಸ್ಟ್ ಆಫ್ ದ ಇವೆಂಟ್. ಸೊ ಅವ್ರನ್ನ ಕೂಡ ವ್ಲಾಗ್ಸಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ನಾವು 3 ಜನ ಕೂಡ ವೀಕ್ಷಿತನ ಕಡೆಯಿಂದನೇ ಬಂದಿದ್ದು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಕೂಡ ವೀಕ್ಷಿತನ ಮೀಟ್ ಮಾಡ್ತಾ ಇರೋದು. ಸುಮಾರು ಈವೆಂಟ್ಸ್ಗಳಲ್ಲಿ ನಾನು ಅವರು ಮೀಟ್ ಮಾಡಬೇಕಿತ್ತು, ಆದರೆ ಒನ್ ಆಫ್ ದಿ ಅದರ್ ರೀಸನ್ಸ್ ಇಂದ ನಾವು ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಆ್ಯಂಡ್ ನಾವಿಬ್ರು ಬರೀ ಇನ್ಸ್ಟಾಗ್ರಾಮಲ್ಲಿ ಒಬ್ರಿಗೊಬ್ರು ನೋಡಿದ್ವಿ, ಹಾಗೆ ಚಾಟ್ ಮಾಡಿದ್ವಿ, ಅದಷ್ಟು ಬಿಟ್ಟರೆ ಬೇರೆ ಎಲ್ಲೂ ನಾವು ಮೀಟ್ ಮಾಡಿರಲಿಲ್ಲ. ಸೊ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ವೀಕ್ಷಿತಾ ಆಲ್ಸೋ. ಆ್ಯಂಡ್ ಸ್ಫೂರ್ತಿ ಮತ್ತು ರಮ್ಯಾನ ನಾನು ಈಗಾಗಲೇ ತುಂಬ ಸಲ ಮೀಟ್ ಮಾಡಿದ್ದೀನಿ. ಆ್ಯಂಡ್ ಐ ನೋ ದೆಮ್ ಪ್ರಿಟಿ ವೆಲ್ ಎಸ್ ವೆಲ್. ಸೊ ಒಂದು ಫುಲ್ ಕಂಫರ್ಟ್ ಝೋನ್ ಇತ್ತು ಈವೆಂಟಿಗೆ ಬರೋದಕ್ಕೆ ಕೂಡ, ಯಾಕೆಂದರೆ ಫುಲ್ ಹೊಸಬ್ರು ಇದ್ದಾಗ ನಂಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ಥರ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡೋದು. ಆ್ಯಂಡ್ ಇದೇ ರೀಸನಿಂದ ನಾನು ಸಾಕಷ್ಟು ಸಲ ತುಂಬ ಇನ್ವೈಟ್ಸ್ನ ಎಕ್ಸೆಪ್ಟ್ ಮಾಡಲ್ಲ ಅಥವಾ ಬೇರೆ ಬೇರೆ ಇವೆಂಟ್ಸ್ಗಳಿಗೂ ಹೋಗಲ್ಲ. ಯಾಕೆಂದರೆ ನನಗೆ ಹೊಸಬ್ರನ್ನ ಮೀಟ್ ಮಾಡೋದು, ಪರಿಚಯ ಮಾಡ್ಕೊಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಇವತ್ತು ರಮ್ಯಾ, ಸ್ಫೂರ್ತಿ ಇಬ್ಬರು ಇದ್ದರು. ಆ್ಯಂಡ್ ಅವರಿದ್ರೆ ನನಗೆ ಒಂಥರ ಫುಲ್ ಕಂಫರ್ಟ್ ಝೋನ್ ಕೂಡ ಇರುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಆಲ್ಸೋ. ಅವರು ಕೂಡ ಇದೇ ಥರ ಅನಿಸುತ್ತೆ. ಆ್ಯಂಡ್ ನಾನು ಫೈನಲಿ ಈ ನೆಕ್ ಪೀಸ್ನ ಟ್ರೈ ಮಾಡಿದೆ. ಆ್ಯಂಡ್ ಐ ವಾಸ್ ರಿಯಲಿ ಇನ್ ಲವ್ ವಿತ್ ದಿಸ್. ಐ ಥಿಂಕ್ ನನ್ನ ಔಟ್ಫಿಟ್ಟು ಕೂಡ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಸಾಕಷ್ಟು ಡಿಸೈನ್ಸ್ ಇತ್ತು, ಸ್ಪೆಷಲಿ ಡೈಮಂಡ್ ಸೆಕ್ಷನಲ್ಲಿ. ಹಾಗೆ ನಾನು ಕೂಡ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಕೆಲವು ಜ್ಯುವೆಲ್ರೀಸ್ನ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ದಿಸ್ ಇಸ್ ಒನ್ ಪೀಸ್ ದಟ್ ಐ ರಿಯಲಿ ಲೈಕ್. ಐ ಹ್ಯಾವ್ ನೋ ಐಡಿಯಾ ಇದ್ರದ್ದು ಕಾಸ್ಟ್ ಎಷ್ಟು ಗ್ರಾಮ್ ಇದೆ, ಏನು ಪ್ರೈಸ್ ಡೀಟೇಲ್ಸ್, ಯಾಕೆಂದರೆ ಆ ಯಾವ ಡೀಟೇಲ್ಸು ನಾವು ಅಲ್ಲಿ ಏನು ಚೆಕ್ ಮಾಡಲಿಲ್ಲ. ಸೊ ಬರೀ ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಇಷ್ಟ ಆದಂಥ ಕಲೆಕ್ಷನ್ಸ್ನ ಟ್ರೈ ಕೂಡ ಮಾಡ್ತಾ ಇದ್ವಿ. ಹಾಗೆ ಸಾಕಷ್ಟು ಜನ ಕನ್ನಡ ಕ್ರಿಯೇಟರ್ಸ್ ಕೂಡ ಬಂದಿದ್ರು. ಸೊ ಯಾರ್ಯಾರ್ದು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಿತ್ತು ಎಲ್ಲ ಟ್ರೈ ಮಾಡಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ವ್ಲಾಗಲ್ಲಿ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಹಾಗೆ ಈ ನೆಕ್ ಪೀಸ್ ಯಾವ ಥರ ಇದೆ ಅಂತ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಐ ಥಿಂಕ್ ಐ ಲವ್ ದಿಸ್ ಪರ್ಸ್ನಲಿ. ಡೈಮಂಡ್ಸ್, ಎಮರಲ್ಸ್ ಎಲ್ಲ ಇರೋದ್ರಿಂದ ಐ ಆಮ್ ವೆರಿ ಶೋರ್ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ. ಬಟ್ ಲೆಟ್ಸ್ ಸಿ, ಒಂದಲ್ಲ ಒಂದು ದಿವಸ ತಗೊಳೋಕಾದ್ರೆ ಖಂಡಿತವಾಗ್ಲೂ ತಗೊಳ್ಳೋಣ. ಇದ್ರ ಜೊತೆಗೆ ಸ್ಫೂರ್ತಿ ಮತ್ತು ರಮ್ಯಾ ಕೂಡ ಕೆಲವು ಡೈಮಂಡ್ ಸೆಟ್ಸ್ಗಳನ್ನ ಟ್ರೈ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್. ಅಂದರೆ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವ್ದನ್ನು ಹಾಕೋಬೇಕು, ಯಾವ್ದನ್ನು ಹಾಕೋಬಾರ್ದು ಅಂತ. ಅಷ್ಟು ಚೆನ್ನಾಗಿತ್ತು ಇವರ ಕಲೆಕ್ಷನ್ಸ್. ಐ ಥಿಂಕ್ ಹೊಸ ಸ್ಟೋರ್ ಕೂಡ ಆಗಿರೋದ್ರಿಂದ ಎಲ್ಲ ಹೊಸ ಕಲೆಕ್ಷನ್ಸ್ ಕೂಡ ಇದೆ. ಆ್ಯಂಡ್ ಡೈಮಂಡ್ ಸೆಕ್ಷನಲ್ಲಿ ಈ ಥರದ ಕಲೆಕ್ಷನ್ಸ್ ಇದ್ರೆ ಇವರ ಗೋಲ್ಡ್ ಮತ್ತು ಆಂಟಿಕ್ ಕಲೆಕ್ಷನ್ಸ್ ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲರೂ ಒಂದೇ ನೆಕ್ಸ್ಟ್ ನಾಳೆ ಡ್ಯಾಡಿನ ಕರ್ಕೊಂಡು ಬಾ. She might do this. Oh, this pieces are so good. ಇದು ನಂಗೆ ಬೇಕು. ತಗೊಂಡು ಹೋಗ್ತೀಯಾ? I like this one. Oh, look at this. So guys, look at them. ಹುಡುಗಿರು ಈ ತರ ಬಟ್ಟೆ ಹಾಕೊಂಡು ಎಲ್ಲಿ ಹೋಗ್ಬೇಕು, ಟೆಂಪಲ್, ಮದ್ವೆಗೆಲ್ಲ ಹೋಗ್ಬೇಕು. ಬಟ್ ನಾವೆಲ್ಲಿಗೂ ಹೋಗ್ತಾ ಇದೀವಿ ಅಂದ್ರೆ ಕಾಫಿ ಕುಡಿಯೋದಕ್ಕೆ. ಸೊ ಈವೆಂಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಚಿಟ್ಚಾಟ್ ಮಾಡೋಣ ಅಂತ ಹೇಳಿ ಹತ್ತಿರದಲ್ಲಿದ್ದಂಥ ಒಂದು ಕೆಫೆ ಕಾಫಿ ಡೇಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಂದಷ್ಟು ಕ್ವಾಲಿಟಿ ಟೈಮ್ನ ಕೂಡ ಸ್ಪೆಂಡ್ ಮಾಡಿದ್ವಿ. ಐ ಥಿಂಕ್ ಟೈಮ್ ಇದ್ದಿದ್ರೆ ಇನ್ನಷ್ಟು ಟೈಮ್ ಕೂತ್ಕೊಂಡು ಎಲ್ಲರೂ ಹರಟೆ ಹೊಡಿತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಹೊರಡಬೇಕಿತ್ತು. ಎಲ್ಲಾರನ್ನೂ ಮೀಟ್ ಮಾಡಿ ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ವೀಕ್ಷಿತನ ಕೂಡ ಫಸ್ಟ್ ಟೈಮ್ ಮೀಟ್ ಮಾಡಿದೆ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಐ ಥಿಂಕ್ ಶಿ ಗಿವ್ಸ್ ಯು ಸೋ ಮಚ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ನೋ ವಂಡರ್ ಪೀಪಲ್ ಲವ್ ಹರ್. ಆ್ಯಂಡ್ ಇದ್ರ ಜೊತೆಗೆ ಇವತ್ತಿನ ಈ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದಲ್ಲಿ ಮರಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.